ಬೀಟ್ರೂಟ್ ಬ್ರೋಕಲಿ ಪ್ಯಾನ್ ಕೇಕ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಸ್ವಲ್ಪ ಬ್ರೋಕಲಿ ತೊಗೊಂಡು ಅದಕ್ಕೆ ಒಂದು ಬೀಟ್ರೂಟ್ನ ಸ್ಲೈಸ್ ಮಾಡಿ ಹಾಕ್ಕೊಂಡು ನೀರು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಕುದಿಸ್ಕೊಳ್ಳಿ. ಬ್ರೋಕಲಿ ಮತ್ತು ಬೀಟ್ರೂಟ್ ಎರಡು ಬೇಯಬೇಕು, ಅಲ್ಲಿ ತನಕ ಚೆನ್ನಾಗಿ ನೀರಲ್ಲಿ ಕುದಿಸ್ಕೊಳ್ಳಿ. ಅದಾದಮೇಲೆ ಸ್ಟವ್ ಆಫ್ ಮಾಡಿಬಿಟ್ಟು ಆರಲು ಇಡಿ. ಅದು ಕಂಪ್ಲೀಟಾಗಿ ಆರಬೇಕು. ಅದಾದಮೇಲೆ ಮಿಕ್ಸಿಗೆ ಹಾಕಿ ಫುಲ್ ಫೈನ್ ಪೇಸ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಗೋಧಿ ಹಸಿಟ್ಟು ತೊಗೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದಿದ್ದು ಬ್ರೋಕಲಿ ಮತ್ತು ಬೀಟ್ರೂಟ್ನ ಪೇಸ್ಟ್ ಅದು ಗೋಧಿ ಹಸಿಟ್ಟಿಗೆ ಹಾಕ್ಕೊಂಡು ನೀರು ಹಾಕ್ಕೊಂಡು ಚೆನ್ನಾಗಿ ನಾನು ತೋರಿಸಿರೋ ಕನ್ಸಿಸ್ಟೆನ್ಸಿಯಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಅದೇ ಕನ್ಸಿಸ್ಟೆನ್ಸಿ ಇರಬೇಕು, ಅವಾಗ ಚೆನ್ನಾಗಿ ಬರುತ್ತೆ. ಹಂಚಿಗೆ ಸ್ವಲ್ಪ ಎಣ್ಣೆ ಸವರ್ಬಿಟ್ಟು ಅದಕ್ಕೆ ನಾವು ಮಾಡಿ ಇಟ್ಕೊಂಡಿದ್ದ ಬ್ಯಾಟರ್ನ ನಾವು ಯಾವ ಪ್ರೊಸೀಜರಲ್ಲಿ ತೋರಿಸಿದ್ದೀವೋ ಅದೇ ಪ್ರೊಸೀಜರಲ್ಲಿ ಸ್ಪ್ರೆಡ್ ಮಾಡ್ಕೊಳ್ಳಿ ಕರೆಕ್ಟಾಗಿ. ಆಗ ಪ್ಯಾನ್ ಕೇಕ್ ಹಂಚಿಗೆ ಕಚ್ಕೊಳ್ಳಲ್ಲ. ಮತ್ತು ನಾವು ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಹೊತ್ತು ಬೇಯಿಸ್ಕೊಬೇಕು. ಅದು ಚೆನ್ನಾಗಿ ಬೆಂದರೆ ಆವಾಗ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ನಾವು ಎರಡು ಕಡೆನೂ ಚೆನ್ನಾಗಿ ಬೇಯಿಸ್ಕೊಬೇಕು. ಒಂದು ಸೈಡ್ ತಿರ್ವಾಕಿದ್ಮೇಲೆ ಎಣ್ಣೆ ಸ್ವಲ್ಪ ಗಾರ್ನಿಷ್ ಮಾಡ್ಕೊಬೇಕು. ಬ್ರೋಕಲಿ ಪ್ಯಾನ್ ಕೇಕ್ ರೆಡಿ ಟು ಸರ್ವ್. ಯಾರ್ಯಾರು ಮಕ್ಕಳು ಬ್ರೋಕಲಿ ತಿನ್ನಲ್ಲ ಅಂತ ಟೆನ್ಷನ್ ಮಾಡ್ಕೊಂಡಿರ್ತೀರೋ ಈ ಥರ ಮಾಡಿಕೊಡಿ, ಖಂಡಿತ ತಿಂತಾರೆ. ಮತ್ತಷ್ಟು ಸಿಂಪಲ್ ರೆಸಿಪಿಗೆ ನನ್ನ ಪೇಜ್ನ ಫಾಲೋ ಮಾಡೋದನ್ನು ಮರಿಬೇಡಿ. ಮತ್ತು ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.